ಫ್ರೆಂಡ್ಸ್, ಇಲ್ಲಿ ಬಹುಮುಖ್ಯವಾಗಿ ರೈತರಿಗೆ ಭರ್ಜರಿಯಾದಂಥ ಒಂದು ವಿಷಯ ತಿಳಿಸ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನೀವು ಕೂಡ ಯಾರಾದರೂ ರೈತರು ನೋಡ್ತಿದ್ರಿ ಈ ವಿಡಿಯೋನ ಅಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ರೈತರಿಗೆ ಅಂದರೆ, ಬರ ಪರಿಹಾರ ಏನು, ಬೆಳೆ ಪರಿಹಾರ ಅಥವಾ ಬರ ಪರಿಹಾರ ಈಗಾಗಲೇ ತುಂಬ ಜನರಿಗೆ ಜಮಾ ಆಗ್ತಾ ಇರುವಂಥದ್ದು. ಇಲ್ಲಿ ಜಮಾ ಆಗ್ತಾ ಇಲ್ಲ ಅಂಥವ್ರು ರೈತರಿಗೆ ಏನು ಮಾಡಬೇಕು, ಇಲ್ಲಿ 7 ವಿಷಯದಿಂದ ಅವರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಈ ರೈತರಿಗೆ 7 ಕಾರಣಗಳಿಂದ ರೈತರ ಖಾತೆಗೆ ಹಣ ಜಮೆ ಆಗ್ತಾಯಿಲ್ಲ. ಈ 7 ಪ್ರಮುಖ ಕಾರಣಗಳು ಏನು, ನಿಮ್ಗೆ 7 ಪ್ರಮುಖ ಕಾರಣಗಳು ಏನನ್ನೋದು ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಉಪಯುಕ್ತ ಆಗುವಂಥ ಮಾಹಿತಿ ನಿಮ್ಮ ಮುಂದೆ ತರ್ತೀವಿ ಸ್ನೇಹಿತರೆ. ಬನ್ನಿ ಇಲ್ಲಿ ನೋಡಿ, ಪರಿಹಾರದ ಹಣ ಜಮೆ ಆಗದೇ ಇರಲು ಪ್ರಮುಖ ಕಾರಣಗಳು ಏನೇನು ಅಂತ ನೋಡೋಣ. 7 ಪ್ರಮುಖ ಕಾರಣಗಳು ಮತ್ತು ಇದಕ್ಕೆ ಏನೇನು ಸೊಲ್ಯೂಷನ್ ಇದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮಾಹಿತಿ. ನೋಡಿ, ಒಂದನೇದಾಗಿ ರೈತರು ಮೊದಲು ಜಮೀನಿನ ಪಹಣಿಗೆ ತಮ್ಮ FID ಸಂಖ್ಯೆ ಇದೆಯೋ ಇಲ್ಲೋ ಎಂಬುದನ್ನು ಪರಿಶೀಲಿಸುವುದು. ಅವರ ಪಹಣಿಗೆ FID ಮಾಡಿಸಿದರೆ ಇಲ್ಲ ಅನ್ನೋದು ಒಂದನೇದಾಗಿ ನೀವು ಪರಿಶೀಲನೆ ಮಾಡಿಕೊಳ್ಬೇಕು. ಎರಡನೇದಾಗಿ ತಮ್ಮ ಬ್ಯಾಂಕ್ ಖಾತೆಗೆ NPCI ಅಂದರೆ NPCI ಲಿಂಕ್ ಆಗಿದೆ ಇಲ್ಲ ಅಂತ, ಸೀಡಿಂಗ್ ಆಗಿದೆ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು ಅಥವಾ ಪರಿಶೀಲನೆ ಮಾಡ್ಕೊಳ್ಬಹುದು. ಇದು ಮಾಡಿಕೊಂಡ್ರೆ ಮೂರನೇದಾಗಿ NPCI ಲಿಂಕ್ ಇದ್ದಲ್ಲಿ FID ಇದರಲ್ಲಿ ಕೂಡ ಇರತಕ್ಕಂಥ ಬ್ಯಾಂಕ್ ಖಾತೆ ಸಂಖ್ಯೆಗೂ NPCI ಲಿಂಕ್ ಇರುವಂಥ ಸಂಖ್ಯೆಯು ಒಂದೇ ಆಗಿರತಕ್ಕದ್ದು. ಇದನ್ನು ಕೂಡ ಸಮಸ್ಯೆ ಆಗುತ್ತೆ ಕೆಲವರಿಗೆ. ಮತ್ತು NPCI ಲಿಂಕ್ ಹಾಗೂ FID ದಲ್ಲಿ ಇರತಕ್ಕಂಥ ಬ್ಯಾಂಕ್ ಖಾತೆ ಸಂಖ್ಯೆ ಬೇರೆ ಬೇರೆ ಇದ್ದಲ್ಲಿ FID ದಲ್ಲಿ ಇರತಕ್ಕಂಥ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಬದಲಾವಣೆ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ, ಪ್ರಮುಖವಾಗಿ ಇದು ಏನಂದರೆ, FID ಮಾಡಿಸುವಂಥ ಸಂದರ್ಭದಲ್ಲಿ ಒಂದು ಖಾತೆ ಸಂಖ್ಯೆ ಕೊಟ್ಟಿರ್ತೀರ. ನಿಮಗೆ ಆಧಾರ್ ಸಂಖ್ಯೆ ಬಂದು ಬೇರೆ ಬ್ಯಾಂಕಿಗೆ ಲಿಂಕ್ ಆಗಿರುತ್ತೆ. ಈ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಕೆಲವು ಬಾರಿ ಚೇಂಜಸ್ ಕೂಡ ಮಾಡ್ಕೊಂಡಿರ್ತಾರೆ. ಇಂಥದ್ದು ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು. ಇಲ್ಲಿ 5ನೇದು ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಹೆಸರಿಗೂ ಹಾಗೂ ಬ್ಯಾಂಕ್ ಖಾತೆಯಲ್ಲಿ ಇರತಕ್ಕಂಥ ಹೆಸರಿಗೂ ಎರಡೂ ಕೂಡ ಒಂದೇ ಆಗಿರಬೇಕು. ಇಲ್ಲಿ ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಮತ್ತು ಬ್ಯಾಂಕ್ ಖಾತೆಯಲ್ಲಿ ಒಂದು ಹೆಸರು ಏನಾದರೂ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು, 10 ಅಕ್ಷರ ಮಿಸ್ಟೇಕ್ ಇದ್ದರೂ ಕೂಡ ಸಮಸ್ಯೆ ಆಗುತ್ತೆ. ಇದನ್ನು ಕೂಡ ನೀವು ಪರಿಶೀಲನೆ ಮಾಡ್ಕೊಳ್ಬೇಕು. 6ನೇದು ಅಕೌಂಟ್ ಇನ್ವ್ಯಾಲಿಡ್, ಕ್ಲೋಸ್, ಬ್ಲಾಕ್, ಆಧಾರ್ ನಾಟ್ ಸೀಡಿಂಗ್ ಹಾಗೂ ಇತರ ತಾಂತ್ರಿಕ ಕಾರಣಗಳಿಂದ ಸ್ಥಗಿತಗೊಳಿಸಿದ್ದು ಮತ್ತು ಪರಿಶೀಲಿಸಿಕೊಂಡು ಚಾಲ್ತಿ ಮಾಡಿಸಿಕೊಳ್ಳೋದು. ನೀವೇನಾದರೂ ನಿಮ್ಮ ಬ್ಯಾಂಕ್ ಖಾತೆ ನೀವೇ ಸ್ವತಃ ಒಂದು ಬಾರಿ ಏನಾದರೂ ಅದು ಕ್ಲೋಸ್ ಮಾಡಿರ್ತೀರ. ಅಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಸಮಸ್ಯೆ ಎದುರಾಗುತ್ತೆ. ಅದನ್ನು ಕೂಡ ನೀವು ಬ್ಯಾಂಕಿಗೆ ಹೋಗಿ ಪರಿಶೀಲನೆ ಮಾಡಿಕೊಂಡು ಅದು ಚಾಲ್ತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲಿ 7ನೇದು ಆಧಾರ್ ಕಾರ್ಡ್ನಲ್ಲಿ ಹಾಗೂ ಪಹಣಿ ಪತ್ರಿಕೆಯಲ್ಲಿ ಹೆಸರು ಒಂದೇ ಆಗಿರಬೇಕು. ಪಹಣಿಯಲ್ಲಿ ಒಂದು ಹೆಸರು ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಒಂದು ಹೆಸರು, ಈ ಥರ ಸಮಸ್ಯೆ ಕೂಡ ನಾನು ಕಣ್ಣಾರೆ ನೋಡಿರುವಂಥದ್ದು. ಈ ಎಲ್ಲ ಸಮಸ್ಯೆಗಳಿಗೆ ನಾನು ಕೆಲವೊಂದಿಷ್ಟು ಸೊಲ್ಯೂಷನ್ ಬೇಕಾಗಿತ್ತು. ಅದಕ್ಕಾಗಿ ಇವತ್ತು ತಹಶೀಲ್ ಆಫೀಸಿಗೆ ಹೋಗಿ ವಿಚಾರಣೆ ಮಾಡಿದಾಗ ಅವರು ಕೊಟ್ಟಿರುವಂಥ ಮಾಹಿತಿ ಈ ರೀತಿಯಾಗಿತ್ತು. ಅದಕ್ಕಾಗಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಈ ಮಾಹಿತಿ ತಿಳಿಸ್ಬೇಕು. ತುಂಬ ಜನರು ಇದೇ ಸಮಸ್ಯೆ, ಈ 7 ಸಮಸ್ಯೆಗಳಲ್ಲಿ ಎಲ್ಲ ಸಮಸ್ಯೆ ಯಾವುದಾದ್ರೂ ಒಂದು ಸಮಸ್ಯೆ ಇರುತ್ತೆ. ಎಲ್ಲ ಸಮಸ್ಯೆ ಇರುತ್ತಂತಲ್ಲ ಎಲ್ರಿಗೂ, ಕೆಲವರಿಗೆ ಇದರಲ್ಲಿ 7 ಕಾರಣಗಳು, ಪ್ರಮುಖ ಕಾರಣಗಳು ತಿಳಿಸಿದ್ದೀನಿ. ಆ 7 ಪ್ರಮುಖ ಕಾರಣಗಳಲ್ಲಿ ಯಾವುದಾದ್ರೂ ಒಂದು ಕಾರಣಗಳಿಂದ ಅವರಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಾಯಿಲ್ಲ. ಈಗ ನೋಡಿ, 3 ಕಂತಿನ ಬರ ಪರಿಹಾರ ಹಣ ಜಮಾ ಆಗಿದೆ ಕೆಲವರಿಗೆ ಇನ್ನೂ ಕೂಡ ಒಂದೇ ಕಂತು ಜಮಾ ಆಗಿ ಅವರಿಗೆ ಸ್ಟಾಪ್ ಆಗಿದೆ. ಯಾಕೆ ಅಂತಂದರೆ ಈ ಕಾರಣಗಳಿಂದ, ಈ 7 ಕಾರಣಗಳಿಂದ ಆ ಫಲಾನುಭವಿಗಳಿಗೆ
ಅಮೌಂಟ್ ಕ್ರೆಡಿಟ್ ಆಗ್ತಾಯಿಲ್ಲ. ನೀವು ಏನಾದರೂ ಈ 7 ಕಾರಣಗಳಲ್ಲಿ ಯಾವುದಾದ್ರೂ ಒಂದು ಕಾರಣ ಇತ್ತು ಅಂತಂದರೆ ಅದನ್ನು ತಿಳ್ಕೊಂಡು ಸರಿಪಡಿಸಿಕೊಂಡ್ರೆ ನಿಮಗೆ ಆಗಿಂದಾಗೆ ಒಂದು 2-3 ದಿನದಲ್ಲಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಪರಿಹಾರ.ಕರ್ನಾಟಕ.gov.in ನೀವು ಹೋಗಿ ಪರಿಶೀಲಿಸಿಕೊಳ್ಬೋದು. ಇದನ್ನು ಕೂಡ ಸರ್ಕಾರದಿಂದ ಇನ್ನೂ ಹಂತವಾಗಿ ಪರಿಹಾರ ಹಣ ಜಮೆ ಮಾಡಲಾಗುತ್ತಿರುತ್ತದೆ. ಅಂದರೆ ಇನ್ನು ಸರ್ಕಾರದ ಕಡೆಯಿಂದ ಹಣ ಜಮಾ ಮಾಡುವಂಥ ಹಂತದಲ್ಲೇ ಇದೆ. ನೀವು ಆದಷ್ಟು ಬೇಗ ಹೋಗಿ ನೀವು ಈ ಯಾವುದಾದ್ರೂ ಒಂದು ಕಾರಣಗಳಿದ್ದಲ್ಲಿ ನೀವು ಪರಿಶೀಲನೆ ಮಾಡಿಕೊಂಡು ನೀವು ಕೂಡ ಒಂದು ಪರಿಹಾರ ಹಣವನ್ನು ನಿಮ್ಮ ಖಾತೆಗೆ ಬರುವ ರೀತಿ ನೀವು ಮಾಡ್ಕೊಳ್ಬೋದು. ದಯವಿಟ್ಟು ಈ ಉಪಯುಕ್ತವಾದಂಥ ಮಾಹಿತಿ ಬೇರೆದವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಾಗಲಿ ಅಂತ ಹೇಳುತ್ತಾ, ಈ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.